ನಮಗೆಲ್ಲ ತಿಳಿದಿರುವಂತೆ ಏನು 27ನೇ ತಾರೀಕು ನಮ್ಮ ನಾಡಪ್ರಭು ಕೆಂಪೇಗೌಡರ ಜಯಂತ್ಯೋತ್ಸವ ಕಾರ್ಯಕ್ರಮ ಇದೆ. ಆ ಕಾರ್ಯಕ್ರಮಕ್ಕೆ ಪೂರ್ವಭಾವಿಯಾಗಿ ಈ ನಗರದ ಎಲ್ಲ ಜನತೆಗೂ ಈ ವಿಚಾರ ಪ್ರಸ್ತುತಪಡಿಸಬೇಕು ಅನ್ನೋ ನಿಟ್ಟಿನಲ್ಲಿ ರಾಜ್ಯ ಒಕ್ಕಲಿಗರ ಸಂಘದವರು ಮತ್ತು ನಗರ ಮತ್ತು ಜಿಲ್ಲಾ ಒಕ್ಕಲಿಗರ ಸಂಘದ ಎಲ್ಲ ನಿರ್ದೇಶಕರು ಹಾಗೂ ನಮ್ಮ ಸಮುದಾಯದ ಎಲ್ಲ ಶಾಸಕರುಗಳು, ಮಾಜಿ ನಗರ ಪಾಲಿಕೆ ಸದಸ್ಯರು, ಜಿಲ್ಲಾ ಪಂಚಾಯತ್ ಸದಸ್ಯರುಗಳು, ತಾಲೂಕ್ ಪಂಚಾಯತಿ ಸದಸ್ಯರು, ಎಲ್ಲ ಮುಖಂಡರುಗಳು ಕೂಡ ಇವತ್ತು ಸೇರಿ ನಾವು ಒಂದು ಎಲ್ಲ ಭಾಗಗಳಿಗೂ ಮೈಸೂರಿನ ಎಲ್ಲ ಭಾಗಗಳಿಗೂ ಇದ್ರ ವಿಚಾರನ ನಾವು ಪ್ರಸ್ತುತಪಡಿಸೋಕ್ಕೆ ಒಂದು ರಥಕ್ಕೆ ಚಾಲನೆ ಕೊಡುವಂಥ ಕಾರ್ಯಕ್ರಮ ಮತ್ತು ಅದಕ್ಕೆ ಪೂರ್ವಭಾವಿಯಾಗಿ ಪೋಸ್ಟರ್ ಬಿಡುಗಡೆ ಕಾರ್ಯಕ್ರಮ ನಮ್ಮ ಮಠದ ಸ್ವಾಮೀಜಿಗಳ ನೇತೃತ್ವದಲ್ಲಿ ಇವತ್ತು ಬಿಡುಗಡೆ ಮಾಡಿ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದೀವಿ. ನಮ್ಮ ಹೆಸರು ಪ್ರೇಮ ಶಂಕರೇಗೌಡ ಅಂತ, ಮಾಜಿ ನಗರ ಪಾಲಿಕೆ ಸದಸ್ಯರು. ನಾಡಪ್ರಭು ಕೆಂಪೇಗೌಡರ 516ನೇ ಜಯಂತ್ಯೋತ್ಸವದ ಅಂಗವಾಗಿ ಇವತ್ತು ಆದಿಚುಂಚನಗಿರಿ ಮೈಸೂರು ಶಾಖಾ ಮಠದ ಸೋಮನಾಥೇಶ್ವರ ಸ್ವಾಮೀಜಿಯವರು ರಥಚಾಲನೆಗೆ ನೀಡಿ ಇಂದು ತೆರಳಿದ್ದಾರೆ. ಇದೇ ತಿಂಗಳು 27ರಂದು ನಡೆಯಲಿರುವ ನಾಡಪ್ರಭು ಕೆಂಪೇಗೌಡರು ರಾಜ್ಯದ ಆರ್ಥಿಕ ಪರಿಸ್ಥಿತಿಗೆ ಇವತ್ತು ಕಾರಣರಾದವರು, ಎಲ್ಲ ಜಿಲ್ಲೆಗಳಿಗೂ ಹೆಚ್ಚಾಗಿ ಅನುದಾನ ಕೊಡೋಕ್ಕೆ ಕಾರಣರಾದಂಥ ಇಂದು ಕೆಂಪೇಗೌಡರ ಜಯಂತ್ಯೋತ್ಸವ ನಾಡಿನ ಸಮಸ್ತ ಜನತೆಯ ಕೂಡ ಈ ಜಯಂತಿಯಲ್ಲಿ ಭಾಗವಹಿಸುವ ಮೂಲಕ ಅನೇಕ ವರ್ಗಗಳ ಸಮಾಜದ ಏಳಿಗೆಗೆ ಶ್ರಮವಹಿಸಿದಂಥ ಕೆಂಪೇಗೌಡರ ಜಯಂತ್ಯೋತ್ಸವದಲ್ಲಿ ಭಾಗಿಯಾಗಿ ಅವರ ಋಣವನ್ನು ತೀರಿಸುವಂಥ ಕೆಲಸಕ್ಕೆ ನಾಗರಿಕರು ಮುಂದಾಗಬೇಕು. 27ರಂದು ವಿಜೃಂಭಣೆಯಿಂದ ನಡೆಯುವ ಕೆಂಪೇಗೌಡರ ಜಯಂತ್ಯೋತ್ಸವದಲ್ಲಿ ಭಾಗಿಯಾಗಬೇಕು ಅಂತ ಈ ಮೂಲಕ ಮನವಿ ಮಾಡ್ಕೊಂತೇನೆ. ಮೋಹನ್ ಕುಮಾರ್ ಗೌಡ, ಕರ್ನಾಟಕ ಕಾವಲು ಪಡೆಯ ರಾಜ್ಯಾಧ್ಯಕ್ಷ. ಸರ್, 27ನೇ ತಾರೀಕೆ ಎಲ್ಲ ನಮ್ಮ ಸಮುದಾಯದ ಮುಖಂಡರು ಹಾಗೂ ವಿದ್ಯಾರ್ಥಿಗಳಿಗೆ ಒಂದು ಸನ್ಮಾನ ಸಮಾರಂಭ. ಅದರಲ್ಲಿ ಶಿಕ್ಷಣ ಕ್ಷೇತ್ರ, ಕೃಷಿ ಕ್ಷೇತ್ರ ಮತ್ತು ವಿದ್ಯಾಭ್ಯಾಸ ಕ್ಷೇತ್ರ ಇದರಲ್ಲೆಲ್ಲ ಆಯ್ಕೆ ಮಾಡ್ಕೊಂಡು 150-200 ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಇದೆ. ಹಾಗೆ ನಮ್ಮ ಸಮುದಾಯದಲ್ಲಿ ಯಾರು ಗಣ್ಯರಿದ್ದಾರೆ, ಏನು ಸಾಧನೆಗಳು ಮಾಡಿದ್ದಾರೆ ಅದನ್ನು ಗುರುತಿಸಿ ಅವ್ರಿಗೊಂದು ಗೌರವ ಕೊಡೋಣ ಅಂತ ಕೆಲಸಗಳು ನಡೀತಾ ಇದೆ ಸರ್. ಪೂಜ್ಯ ಶ್ರೀಗಳಂತಹ ಮೈಸೂರು ಶಾಖಾ ಮಠದ ಸ್ವಾಮೀಜಿಗಳಂತಹ ಶ್ರೀ ಸೋಮೇಶ್ವರನಾಥ ಸ್ವಾಮೀಜಿಯವರು ಇವತ್ತು ಪ್ರಚಾರ ವಾಹನದ ಚಾಲನೆಯನ್ನು ಕೊಟ್ಟಿದ್ದಾರೆ. ಮತ್ತು ಮಾಜಿ ಸಚಿವರು ಶಾಸಕರಂತ GT ದೇವೇಗೌಡರು, ಹರೀಶ್ ಗೌಡರು, ಮಾಜಿ ಸಂಸದರಾದ ಪ್ರತಾಪ್ ಸಿಂಹ ಅವರು, ಶ್ರೀವತ್ಸರವರು, ಇವರೆಲ್ಲರೂ ಕೂಡ ಮತ್ತು ವಿವಿಧ ಸಂಘ ಸಂಸ್ಥೆಯ ಗಣ್ಯರು ಎಲ್ಲರೂ ಕೂಡ ಇವತ್ತು ಬಂದು ಕಾರ್ಯಕ್ರಮವನ್ನು, ಪ್ರಚಾರ ಕಾರ್ಯಕ್ರಮ ಮತ್ತು ಪೋಸ್ಟರ್ ಬಿಡುಗಡೆ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ನಾವು ಒಂದು ಮನವಿಯನ್ನು ಮಾಡೋದೇನಂತ ಹೇಳಿದ್ರೆ, ನಾಡಪ್ರಭು ಕೆಂಪೇಗೌಡರು ಸುಮಾರು 480 ವರ್ಷದ ಹಿಂದೆನೆ ಬೆಂಗಳೂರನ್ನ ಕಟ್ಟಿದಂಥ ಸಂದರ್ಭದಲ್ಲಿ ಎಲ್ಲ ಸಮುದಾಯದ ಬಂಧುಗಳಿಗೆ ಕಾಟನ್ ಪೇಟೆ ಇರ್ಬೋದು ಅಥವಾ ಎಲ್ಲ ಥರದ ಪೇಟೆಗಳು, ಕುಂಬಾರಪೇಟೆ ಇರ್ಬೋದು, ಈ ಥರ ಪೇಟೆಗಳನ್ನು ಕಟ್ಟಿ ಆ ಒಂದು ವ್ಯಾವಹಾರಿಕವಾಗಿ ಯಶಸ್ಸಾಗಲಿಕ್ಕೆ ಕಾರಣಕರ್ತರಾದಂತಹ ನಾಡಪ್ರಭು ಕೆಂಪೇಗೌಡರು ಸರ್ವ ಜನಾಂಗದ ಹಿತವನ್ನು ಕಂಡಂಥ ಮಹಾನ್ ಚೇತನ. ಇದೇ ತಿಂಗಳು 27 ಶುಕ್ರವಾರ ನಡೀತಕ್ಕಂಥ ಕಾರ್ಯಕ್ರಮದಲ್ಲಿ ಮೈಸೂರು ನಗರದ ಪ್ರತಿ ಒಬ್ಬರು ಕೂಡ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಕಾರ್ಯಕ್ರಮಕ್ಕೆ ಆಗಮಿಸಿ ಯಶಸ್ವಿಗೊಳಿಸ್ಕೊಡ್ಬೇಕು ಅಂತ ಒಕ್ಕಲಿಗ ಸಂಘ ಮತ್ತು ಕೆಂಪೇಗೌಡ ಆಚರಣಾ ಸಮಿತಿ ಪರವಾಗಿ ತಮ್ಮಲ್ಲಿ ಪ್ರಾರ್ಥಿಸಿಕೊಳ್ತೇವೆ. ಪ್ರಶಾಂತ್ ಗೌಡ, ಮಾಜಿ ನಗರ ಪಾಲಿಕೆ ಸದಸ್ಯ ಮತ್ತು ನಾಡಪ್ರಭು ಕೆಂಪೇಗೌಡ ಆಚರಣಾ ಸಮಿತಿ ಅಧ್ಯಕ್ಷ. ಸರ್, 27ನೇ ತಾರೀಕು ಪ್ರಥಮವಾಗಿ ಬೆಳಗ್ಗೆ 9 ಗಂಟೆಗೆ ಕೆಂಪೇಗೌಡ ವೃತ್ತದಲ್ಲಿ ಕೆಂಪೇಗೌಡ ಪ್ರತಿಮೆ ಇದೆ. ಕೆಂಪೇಗೌಡ ಪ್ರತಿಮೆಗೆ ಮೈಸೂರು ಶಾಖಾ ಮಠದ ಸ್ವಾಮೀಜಿಯಾದ ಸೋಮೇಶ್ವರನಾಥ ಸ್ವಾಮೀಜಿಗಳು ಹಾಗೂ ಜನಪ್ರತಿನಿಧಿಗಳು ಹಾಗೂ ಎಲ್ಲ ಮುಖಂಡರುಗಳು ಆಗಮಿಸಿ ಕೆಂಪೇಗೌಡ ಪ್ರತಿಮೆಗೆ ಒಂದು ಮಾಲಾರ್ಪಣೆ ಮಾಡಿ ಅಲ್ಲಿಂದ ಅವರು 9:15 ಅರಮನೆ ಹತ್ರ ಇರುವ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನ ಬರ್ತಾರೆ. ಅದೇ ರೀತಿ ವಿವಿಧ ಮೌಲಗಳಿಂದ ಒಂದೊಂದು ಪಾಯಿಂಟ್ ಮಾಡಿದ್ವಿ. ಒಂದು ಭೋಗಾದಿ ಒಂದು ಪಾಯಿಂಟ್ ಇರ್ಬೋದು, ಇನ್ಕಲ್ ಒಂದು ಪಾಯಿಂಟ್ ಇರ್ಬೋದು, ಒಂದು ಶ್ರೀರಾಮ್ಪುರ ಪಾಯಿಂಟ್, ಒಂದು ಕೆಂಪೇಗೌಡ ವೃತ್ತ ಮಣಿಪಾಲ ಆಸ್ಪತ್ರೆ ಹತ್ರ. ಅಲ್ಲಿಂದ ಒಂದು ತಂಡವಾಗಿ ಎಲ್ಲರೂ ಬಂದು 9:15 ಬಂದು ಕಲಾಮಂದಿರ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನ ಹತ್ರ ಎಲ್ಲ ಬಂದು ಸೇರ್ತಾರೆ. ಅಲ್ಲಿಂದ ಅದು ಅಧಿಕೃತವಾಗಿ ಮೆರವಣಿಗೆ ಚಾಲನೆ ಕೊಡುತ್ತೆ. ಆ ಮೆರವಣಿಗೆ ಜೊತೆಗೆ ವಿವಿಧ ಕಲಾ ತಂಡಗಳೊಂದಿಗೆ ಹಾಗೂ ಈಗ ಒಕ್ಕಲಿಗರು ಅನ್ನೋ ಕೆಂಪೇಗೌಡ ಅಂತ ಹೇಳಿದ್ರೆ ನಮ್ಮ ನಾರ್ಮಲ್ ಆಗಿ ಹಳ್ಳಿಕರ ಹಸು ಇರ್ಬೋದು, ಇಲ್ಲ ಎತ್ತಿನ ಗಾಡಿ ಇರ್ಬೋದು, ವಿವಿಧ ಗ್ರಾಮೀಣ ಸೊಗಡೆಲ್ಲ ಏನೇನಿದೆ ಸ್ತಬ್ಧ ಚಿತ್ರಗಳ ಜೊತೆ ಬೃಹತ್ತಾದ ಮೆರವಣಿಗೆ ಸಾಗುತ್ತೆ.
ಆ ಮೆರವಣಿಗೆ ಬಂದು ಮಧ್ಯಾಹ್ನ 12 ಗಂಟೆಗೆ ಕಲಾಮಂದಿರವನ್ನು ಸೇರುತ್ತೆ. 12 ಗಂಟೆ ಕಲಾಮಂದಿರದಲ್ಲಿ ಸಭಾ ಕಾರ್ಯಕ್ರಮ ಇರುತ್ತೆ. ಆ ಸಭಾ ಕಾರ್ಯಕ್ರಮದಲ್ಲಿ ಕೆಂಪೇಗೌಡರ ಬಗ್ಗೆ ಡಾಕ್ಟರ್ SP ಯೋಗಣ್ಣ ಅವರು ಮುಖ್ಯ ಭಾಷಣಕಾರಾಗಿ ಅಲ್ಲಿ ಕೆಂಪೇಗೌಡರ ಬಗ್ಗೆ, ಅವರ ಚರಿತ್ರೆ ಬಗ್ಗೆ, ಅವರ ಇತಿಹಾಸದ ಬಗ್ಗೆ ಅಲ್ಲಿ ಅವರು ಪ್ರವಚನ ಕೂಡ ಕೊಡಲಿದ್ದಾರೆ. ಅದೇ ರೀತಿ ಜನಪ್ರತಿನಿಧಿಗಳು ಆ ವೇದಿಕೆ ಮೇಲೆ ಇರ್ತಾರೆ. ಅದೇ ರೀತಿ ಒಕ್ಕಲಿಗ ವಿದ್ಯಾರ್ಥಿಗಳಿಗೆ SLC ಹಾಗೂ PUC ವಿದ್ಯಾರ್ಥಿಗಳಿಗೆ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದ್ದು, ಅದರ ಜೊತೆಗೆ ವಿವಿಧ ಒಕ್ಕಲಿಗ ಸಮುದಾಯದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಗಣ್ಯರಿಗೆ ಒಂದು 50 ಜನ ಗಣ್ಯರಿಗೂ ಕೂಡ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಕೆಂಪೇಗೌಡ ಸಮಿತಿ ಹಾಗೂ ಒಕ್ಕಲಿಗ ಸಂಘದ ಸಹಯೋಗದೊಂದಿಗೆ ಏರ್ಪಡಿಸಲಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.